ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾವು ಉತ್ತರ ಕೊಪ್ಪಗೆ ಹೋಗ್ತಾ ಇದ್ದೀವಿ. ವಿತ್ ಮೈ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೀನಿ. ಗಾಯ್ಸ್ ರೆಡಿನಾ? ಗೈಸ್, ಉತ್ತರ ಕೊಪ್ಪಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅಲ್ಲಿರೋ ನೇಚರು ಮತ್ತೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಇವಾಗ ಮಳೆ ಬರ್ತಾ ಇದೆ, ಮಳೆ ಸೀಸನ್ ಬೇರೆ. ಈ ಟೈಮಲ್ಲಿ ಹೋಗ್ಬಿಟ್ರೆ ಸ್ವರ್ಗನೇ ಅದು. ಅದು ಯಾವ ಟೂರಿಸ್ಟ್ ಪ್ಲೇಸ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇವಾಗ ನಮ್ಮೂರಿಂದ ಉತ್ತರ ಕೊಪ್ಪಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸುಮಾರು ಒಂದು 6 ಅಥವಾ 7 ಕಿಲೋಮೀಟರ್ ಇದೆ. ನೀವು ನೋಡ್ತಾ ಇರ್ಬೋದು, ನಾವು ಮತ್ತೆ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ವೀಕೆಂಡ್ ಇದೆ. ವೀಕೆಂಡ್ ಅಂತ ಹೇಳಿದ್ರೆ ಸಂಡೇ ಇವತ್ತು, ಅದಕ್ಕಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ಇದು ಮಳೆ ಸೀಸನ್ ಆಗಿರೋದ್ರಿಂದ ತುಂಬ ಮಳೆ ಬೇರೆ ಇದೆ. ಗಾಡಿ ಹೊಡೆಯೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಮಳೆ ಇದೆ. ಮಳೆ ಬರ್ತಾ ಇದೆ, ಜಿನಿತಾ ಇದೆ ಮಳೆ. ಇವಾಗ ಆಲ್ಮೋಸ್ಟ್ ನಾವು ಶಿರಾಲಿ ರೀಚ್ ಆಗಿದ್ವಿ. ಇವಾಗ ಶಿರಾಲಿಗೆ ಬಂದಿದ್ವಿ. ಶಿರಾಲಿಯಿಂದ ಮತ್ತೆ ಇವಾಗ ಡೈರೆಕ್ಟ್ ಹೈವೇ ಸಿಗುತ್ತೆ ನಮಗೆ. ಹೈವೇದಿಂದ ಡೈರೆಕ್ಟ್ ಹೋಗೋದು. ಗೈಸ್, ಇವಾಗ ನಾವು ಶಿರಾಲಿಯಿಂದ ಇವಾಗ ಹತ್ತತ್ರ ಇವಾಗ ಶಾರದೊಳೆ ಹತ್ರ ಇದ್ದೀವಿ. ನೋಡ್ತಾ ಇರ್ಬೋದು, ಟೆಂಪಲ್ ಕಾಣಿಸ್ತಾ ಇದೆ, ಶಾರದೊಳೆ ಟೆಂಪಲ್ಲು. ಇಲ್ಲಿಂದನೇ ಒಂದು ದೇವರಿಗೆ ಕೈ ಮುಗಿದ್ಬಿಟ್ಟು ನಮ್ಮ ಪಯಣನ ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ನಿಮಗೆ ಮುಂದೆ ಒಂದು ವ್ಯೂ ಪಾಯಿಂಟ್ನ ತೋರಿಸ್ತೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ತಾ ಇರಿ ನೀವು. ಗೈಸ್, ಇವಾಗ ನಾವು ಬಸ್ ಹತ್ರ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮದು ಗಾಡಿದು ಪೆಟ್ರೋಲ್ ಖಾಲಿ ಆಗಿತ್ತು. ಇವಾಗ ಇಲ್ಲಿ ಪಿಲ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಪಯಣನ ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡ್ತಾ ಇರ್ಬೋದು, ಇವಾಗ ಗಾಡಿ ಪೆಟ್ರೋಲ್ನ ಹಾಕ್ಸ್ಕೊಳ್ತಿದ್ದೀವಿ. ಇವರೆಲ್ಲ ನನ್ನ ಫ್ರೆಂಡ್ಸ್ ಜೊತೆ ಇವಾಗ ಟ್ರೆಕ್ಕಿಂಗ್ ಮಾಡ್ತಿರೋದು. ಬ್ಯೂಟಿಫುಲ್ ಆಗಿರುತ್ತೆ, ನೋಡಿದ್ರೆ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಟ್ರೆಕ್ಕಿಂಗ್ ಮಾತ್ರ. ಬನ್ನಿ ಗೈಸ್, ಪೆಟ್ರೋಲ್ ಫಿಲ್ ಮಾಡಿ ಹೋಗುವ. ಗೈಸ್, ಇವಾಗ ಬಸ್ ಹತ್ರ ಬಂದ ಮೇಲೆ ಇವಾಗ ದೇವಿ ಕಣಿಗೆ ಹೋಗ್ತಾರಲ್ಲ, ಆ ರೋಡಿಂದ ಒಳಗಡೆ ಹೋಗಬೇಕು. ಒಳಗಡೆ ಹೋದರೆ ನಿಮಗೆ ಉತ್ತರ ಕೊಪ್ಪ ರೋಡ್ ಸಿಗುತ್ತೆ, ಓಕೆನಾ? ಇದೇ ರೋಡಿಂದ ಮುಂದೆ ನಾವು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ಸು ಕೂಡ ಇಲ್ಲೇ ಇದ್ದಾನೆ ಅಂಗಡಿ ಹತ್ರ. ಗೈಸ್, ತುಂಬ ಮಳೆ ಅಂದರೆ ತುಂಬ ಮಳೆ ಇದೆ. ಗಾಡಿ ಬೇರೆ ಹೊಡೆಯೋಕ್ಕಾಗ್ತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಳೆ ಬರ್ತಾ ಇದೆ ಅಂತೇಳಿ. ಅದಕ್ಕಾಗಿ ಇವಾಗ ನಾವು ಗಾಡಿನ ಸೈಡ್ ಹಾಕಿದ್ದೀವಿ. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಾಗ ಹೋಗುವ ಅಂತ. ನನ್ನ ಫ್ರೆಂಡ್ಸ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ ಮಳೆಯಲ್ಲಿ, ಅಷ್ಟು ಚೆನ್ನಾಗಿದೆ. ಗೈಸ್, ಇವಾಗ ಡ್ಯಾನ್ಸ್ ಎಲ್ಲ ಮುಗಿದಿದೆ. ಇವಾಗ ನೋಡ್ತಾ ಇರ್ಬೋದು, ಇವನು ಸೂರ್ಯ ಅಂತ, ನನ್ನ ಫ್ರೆಂಡ್ ಇವನು ಸೂರ್ಯ, ಲಕ್ಷ್ಮಣ್ ಹಾಗೆ ಕಾರ್ತಿಕ್ ಅಂತ ಇವನು. ಇವರೆಲ್ಲ ನಾವು ಸೇರಿಬಿಟ್ಟು ನಾವು ಟ್ರಕ್ಕಿಗೆ ಬಂದಿರೋದು. ಏನು ಪೀಸ್ಫುಲ್ ಆಗೈತೆ ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಗ್ರೀನರಿ ಅಷ್ಟು ಚೆನ್ನಾಗೈತೆ. ಇಲ್ಲಿ ಮಳೆನೂ ಬೇರೆ ಬರ್ತೈತೆ. ಹಾಗೆ ನಾವು ಇವಾಗ ಇದೊಂದು ಬ್ರಿಡ್ಜ್ ಇದೆ ಉತ್ತರ ಕೊಪ್ಪ ರೋಡ್ ಹತ್ರ, ಆ ಬ್ರಿಡ್ಜ್ ಹತ್ರನೇ ಇದ್ದೀವಿ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಯಾವ ರೀತಿ ಕ್ಲೌಡ್ ತುಂಬಿದೆ ಅಂತ, ಅಷ್ಟು ಕ್ಲೌಡ್ ಇದೆ. ಇವಾಗ ನಿಮ್ಗೆ ವ್ಯೂ ಪಾಯಿಂಟ್ ನಾನು ತೋರಿಸ್ತೀನಿ. ಗಾಯ್ಸ್, ನೋಡಿದ್ರಲ್ಲ ಯಾವ ರೀತಿ ವ್ಯೂ ಪಾಯಿಂಟ್ ಇದೆ ಅಂತ. ನೀವು ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಇಲ್ಲಿ ಎಂಜಾಯ್ ಮಾಡಿ. ಯಾರೆಲ್ಲ ಇವಾಗ ಇನ್ನೂ ಉತ್ತರ ಕೊಪ್ಪ ನೋಡಿಲ್ಲ ಅಂಥವ್ರು ಬನ್ನಿ. ಇಲ್ಲಿ ಸೇಫ್ಟಿಯಾಗಿ ನೀವು ಟ್ರೆಕ್ಕಿಂಗ್ ಮಾಡ್ಬೋದು, ಯಾರದೇ ತೊಂದರೆ ಇಲ್ಲ, ತಕರಾರಿಲ್ಲ. ಆರಾಮಾಗಿ ನೀವು ಬಂದು ಆರಾಮಾಗಿ ಹೋಗ್ಬೋದು. ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವು ಫ್ರೆಂಡ್ ಅಥವಾ ಫ್ಯಾಮಿಲಿ ಜೊತೆನೂ ಕೂಡ ಬರ್ಬೋದು, ಅಷ್ಟು ಚೆನ್ನಾಗಿದೆ. ಗೈಸ್, ಈ ಟ್ರೆಕ್ಕಿಂಗ್ ಎಲ್ಲ ವಂಡರ್ಫುಲ್ ಮೆಮೊರೀಸ್ ಆಗಿರುತ್ತೆ ಲೈಫಲ್ಲಿ. ಒನ್ ಟೈಮ್ ಆದರೂ ನೀವು ಬರಲೇಬೇಕು, ಈ ಥರ ಟ್ರೆಕ್ಕಿಂಗ್ ಮಾಡಲೇಬೇಕು.
ಈಗ ನಮ್ಮೂರಾಗಿರೋದ್ರಿಂದ ಇದು ಉತ್ತರ ಕಪ್ಪದಿಂದ ನಿಯರೆಸ್ಟ್ ಬಸ್ತಿ ಆಗಿರ್ಬೋದು, ಶಿರಾಲಿ ಆಗಿರ್ಬೋದು, ಭಟ್ಕಳದವರಾಗಿರ್ಬೋದು, ಯಾರು ಕೂಡ ಬೇಕಾದರೂ ಇಲ್ಲಿ ಬರ್ಬೋದು, ಎಂಜಾಯ್ ಮಾಡ್ಬೋದು, ಅಷ್ಟು ಪೀಸ್ಫುಲ್ ಆಗಿದೆ. ಹಾಗೆ ಈ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾವು ಹೋಗಿರೋದೇ ಶ್ರೀ ಮಹಾಸತಿ ದೇವಸ್ಥಾನಕ್ಕೆ. ಇಲ್ಲಿ ನೀವು ಉತ್ತರ ಕೊಪ್ಪ ಬಂದಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ವಿಸಿಟ್ ಮಾಡೋಗಿ, ಸೂಪರ್ ಆಗಿರುತ್ತೆ, ಇಲ್ಲೂ ಪೀಸ್ಫುಲ್ ಆಗಿರುತ್ತೆ. ನೋಡ್ತಾ ಇರ್ಬೋದು ವ್ಯೂ ಪಾಯಿಂಟ್ ಹತ್ರನೇ ಇರೋದು ಈ ಟೆಂಪಲ್ಲು. ಇವಾಗ ಒಂದು ಫೋಟೋ ಕ್ಲಿಪ್ನ ತಗೊಂಡ್ಬಿಟ್ಟು ಹಾಗೆ ಮನೆ ಕಡೆ ಹೋಗುವ.